ತಗೊಂಡ್ರು ಕೂಡ ನಾವು ಈ ಜಿಲ್ಲೆಯಲ್ಲಿ ಬಹುಸಂಖ್ಯಾತರು ನಾವು. ಆದರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ನಾವು ಮುಂದೆ ಬಂದಿಲ್ಲ. ಕಾರಣ ನಮ್ಮಲ್ಲಿ ನಾಯಕತ್ವದ ಕೊರತೆನೋ ಅಥವಾ ನಮ್ಮಲ್ಲಿ ಒಬ್ಬರ ಕಂಡ್ರೆ ಒಬ್ಬರು ಆಗದೆ ಇರ್ತಕ್ಕಂಥ ಅಸೂಯೆಗಳು ಇಲ್ವೋ, ನಾವು ಎಲ್ಲೋ ಒಂದು ಕಡೆ ನಮ್ಮ ತನವನ್ನು ನಾವು ಕಳ್ಕೊಂತದ್ದು ಗೊತ್ತಾಗ್ತಾ ಇಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ಈ ಒಂದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 4 ಲಕ್ಷ ನಾವು ಜನಸಂಖ್ಯೆ ಇದ್ದೀವಿ. ಆದ್ರೆ ಕೂಡ ಯಾವ ಕ್ಷೇತ್ರದಲ್ಲೂ ಕೂಡ ನಮ್ಮವ್ರಿಗೆ ಕಾಣ್ತಾ ಇಲ್ಲ, ಎಲ್ಲೂ ಕಾಣ್ತಾ ಇಲ್ಲ. ಒಂದು ವಿದ್ಯೆಯಲ್ಲೂ ಕೂಡ ಅಷ್ಟೇ. ಈಗೀಗ ಸ್ವಲ್ಪ ಮಕ್ಕಳು ಈಗ ಓದ್ಕೊಂಡು ಮುಂದೆ ಬರ್ತಾ ಇದ್ದಾರೆ, ಆದ್ರೂ ಕೂಡ ಸಾಲದು. ನಮ್ಗೆ ಎಲ್ಲಾ ಸವಲತ್ತುಗಳು ಸರ್ಕಾರಗಳು ಕೊಟ್ಟರೆ ಕೂಡ ನಮ್ಮಲ್ಲಿ ಯಾಕೋ ಮುಂದೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಅಜ್ಞಾನನೋ ಮೌಢ್ಯತನಗಳು ಏನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ನಮ್ಗೆಲ್ಲ ಕೂಡ ನಾನು ಕೂಡ 37 ವರ್ಷಕ್ಕಿಂತ ಸಕ್ರಿಯವಾಗಿ ರಾಜಕಾರಣದಲ್ಲಿ ಈ ಬಂಗಾರಪೇಟೆ ಮತ್ತು KJP 2 ತಾಲೂಕಿನಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೇನೆ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆದ್ರೆ ಅಷ್ಟು ನಾವು ಎಲ್ಲರೂ ಎಳೆದು ಮುಂದೆ ತರಂತ ಕೆಲಸಗಳನ್ನು ಮಾಡಿದೆ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಗೊತ್ತಾಗಿಲ್ಲ, ಅಲ್ಲೆಲ್ಲೆಲ್ಲೇ ಅಲ್ಲಿ ಒಂದು ಸ್ಟೇಜ್ ಬರ್ತಾರೆ ಮತ್ತೆ ಇದಕ್ಕೆ ಹೋಗ್ತಾ ಇರ್ತಾರೆ. ಬಂಧುಗಳೇ, ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನಂದ್ರೆ, ಇದು ಎಲ್ಲಾ ಮಕ್ಕಳಲ್ಲೂ ಕೂಡ ಪ್ರತಿಭೆ ಇದೆ, ಎಲ್ಲರೂ ಕೂಡ ಬ್ರೈನ್ ಇದೆ, ಮೈಂಡ್ ಇದೆ. ಅದನ್ನ ಸದ್ಬಳಕೆ ಮಾಡ್ಕೋಬೇಕು. ಸರಿಯಾಗಿ ಅದನ್ನ ಅರ್ಥೈಸ್ಕೊಂಡು ಸರಿಯಾದ ರೀತಿಯನ್ನು ಬಳಸ್ಕೊಂಡು ನಾವು ಮುಂದೆ ಹೊರದ್ರೆ ಖಂಡಿತವಾಗ್ಲೂ ಕೂಡ ನಾವು ಎಲ್ಲರಿಗೆ ಕೂಡ ಸಮಾಜದ ಎಲ್ಲ ಬೇರೆ ಸಮಾಜದವರು ಏನು ಮುಂದೆ ಬರ್ತಾರೋ ಅದೇ ರೀತಿ ನಾವು ಕೂಡ ಬರ್ಬೋದು. ಅವ್ರಿಗೇನು ವಿಶೇಷವಾದ ಬುದ್ಧಿ ಇರೋದಿಲ್ಲ, ವಿಶೇಷವಾದ ಒಂದು ಏನು ಸಾಮರ್ಥ್ಯಗಳಿರೋದು ಎಲ್ರಿಗೂ ದೇವರಿಗೂ ಕೊಟ್ಟವನೇ. ಬಟ್ ಅದನ್ನ ನಾವು ಸದ್ಬಳಕೆ ಮಾಡ್ಕೊಂತಾನೆ ಸರಿಯಾದ ರೀತಿಯಲ್ಲಿ. ಅದ್ರನ್ನ ದಯಮಾಡಿ ನಮ್ಮಲ್ಲಿ ಯಾರು ಮುಂದುವರೆತಕ್ಕಂಥ ಜನ ಇದೀವೋ, ಯಾರು ತಿಳುವಳಿಕೆ ಇರ್ತಕ್ಕಂಥ ಜನ ಇದ್ದಾರೋ, ನಾವೆಲ್ಲ ಕೂಡ ಮಕ್ಕಳಿಗೆ ತಿಳಿ ಹೇಳಬೇಕು, ತಂದೆ ತಾಯಿ ತಿಳಿ ಹೇಳಿ ಎಲ್ಲ ಮಕ್ಕಳನ್ನು ಕೂಡ ವಿದ್ಯಾವಂತರನ್ನ ಮಾಡಬೇಕು. ಎಲ್ಲ ಸಮಾಜದ ಮುಂಚೂಣಿಗೆ ಬರುವಂತ ಕೆಲಸವನ್ನು ನಾವೆಲ್ಲ ಕೂಡ ಮಾಡಬೇಕಂತ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ನಾವು ಯಾವುದೇ ಕ್ಷೇತ್ರದಲ್ಲಿ ತಗೊಂಡಾಗ ಕೂಡ ನಾವು ಬೆಳಿಬೇಕಂದ್ರೆ ಶಿಕ್ಷಣ, ಮೊದಲನೇದಾಗಿ ಶಿಕ್ಷಣ, ಆಮೇಲೆ ರಾಜಕೀಯ, ಇವೆರಡನ್ನೂ ಕೂಡ ಸಮವಾಗಿ ನಾವು ತಗೊಂಡಾಗ ಮಾತ್ರ ನಮ್ಮ ಸಮಾಜವನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ. ಇಲ್ಲ ಎರಡೂ ಇಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸುಮ್ಮನೆ ಸಮಯ ಬಂದಾಗ ನಮ್ಮನ್ನ ಚುನಾವಣೆಗಳು ಬಂದಾಗ ನಮ್ಮನ್ನು ಉಪಯೋಗಿಸ್ಕೊಂತಾರೆ, ನಮ್ಮನ್ನ ಇಲ್ಲಿ ಕೆಳಗೆ ಬಿಡೋದಿಲ್ಲ, ಮೇಲೆ ತಲೆ ಮೇಲೆ ಇಟ್ಕೊಂತಾರೆ. ಅವ್ರ ಕೆಲಸ ಮುಗಿಸ್ಕೊಂಡ್ರೆ ನಮ್ಮನ್ನ ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಟ್ಟು ಹೋಗ್ತಾ ಇರ್ತಾರೆ. ಆದ್ರಿಂದ ದಯವಿಟ್ಟು ಯುವಕರಲ್ಲಿ ನಾನು ಮನವಿ ಮಾಡ್ತೇನೆ, ನೀವೆಲ್ಲ ಕೂಡ ಒಗ್ಗಟ್ಟಾಗಿರಿ, ಸಂಘಟಿತರಾಗಿ. ಒಗ್ಗಟ್ಟು, ನಮ್ಮ ಸಮಾಜ ಒಗ್ಗಟ್ಟಾಗಿದ್ರೆ ನಿಮ್ಮ ನೋಡ್ಕೊಂಡು ಎಲ್ಲರೂ ಕೂಡ ನಿಮ್ಮ ಹತ್ರ ಬರ್ತಾರೆ, ನಿಮ್ಮನ್ನ ಎಲ್ಲರೂ ಕೂಡ ಹುಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ. ಇಲ್ಲಪ್ಪ ಇವ್ರು ಒಗ್ಗಟ್ಟಾಗಿದ್ದಾರಪ್ಪ, ಇವ್ರು ಹಿಡ್ಕೋಬೇಕು, ಇವ್ರು ಏನು ಹೇಳಿದ ಕೆಲಸ ಮಾಡ್ಕೊಟ್ರೆ ನಮ್ಗೆ ಅನುಕೂಲಗಳಾಗೋದು, ಇದ್ರ ಆಗಲ್ಲ, ನಮ್ಗೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡು ನಮ್ಮ ಹತ್ರ ಬರ್ತಾರೆ. ಅದರಿಂದ ದಯಮಾಡಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ಯುವಕರು ಯುವತಿಯರು ತಾವೇನಿದ್ದೀರೋ ನೀವೆಲ್ಲ ಒಗ್ಗಟ್ಟಿತರಾಗಿ ಸಂಘಟಿತರಾಗಿ ಈ ಸಮಾಜವನ್ನು ಕಟ್ಟುವಂತ ಕೆಲಸವನ್ನು ನೀವು ಮಾಡಬೇಕು. ಮುಂದಿನ ಪೀಳಿಗೆ ನೀವು ನಮ್ದೆಲ್ಲ ಕೂಡ ಸ್ವಲ್ಪ ನಾವೇನೇನು ಅರ್ಧ ಮುಗಿದೋಗಿರ್ತಕ್ಕಂಥ ಜನ, ಮುಂದೆ ಬೆಳೀತಕ್ಕಂಥ ಮಕ್ಕಳು ನೀವು ಸಮಾಜದ ಮುಂಚೂಣಿಗೆ ಬರಬೇಕು. ನೀವು ಇದು ನಮ್ಮೆಲ್ಲರ ಆಸೆ, ಬಯಕೆ ಕೂಡ. ದಯಮಾಡಿ ಎಲ್ಲೆಲ್ಲ ಅವಕಾಶ ಇದೆಯೋ ನಮ್ಮನ್ನು ಕೂಡ ಬಳಸ್ಕೊಳ್ರಿ. ನಾವು ನಿಮ್ಮ ಜೊತೆಲಿ ಇರ್ತಿರ್ತಕ್ಕಂಥ ಮಾತನ್ನು ಹೇಳ್ತಾ ಇನ್ನೂ ಬಹಳಷ್ಟು ಮುಖಂಡರುಗಳು ಮಾತಾಡ್ತಾ